ಕಾಫಿ ಕಾಫಿ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ. ಮಲೆನಾಡಿಗರಿಗಂತೂ ಪಂಚಪ್ರಾಣ ಅಂತಲೇ ಹೇಳ್ಬೋದು. ನಮಗೆ ಬೆಳಗಿನ ದಿನಚರಿ ಶುರು ಆಗೋದೆ ಕಾಫಿಯಿಂದ. ಕಾಫಿ ಕುಡಿದೆ ಜಪ್ಪಯ್ಯ ಅಂದರೂ ನಾವು ಬೇರೆ ಕೆಲಸ ಮಾಡಲ್ಲ. ಬೆಳ್ಳಂಬೆಳಗ್ಗೆ ಎದ್ದು ಒಂದು ಲೋಟ ಕಾಫಿ ಕುಡಿದು ಗದ್ದೆ ತೋಟಕ್ಕೆ ಒಂದು ಸುತ್ತು ಹಾಕಿ ಬಂದ್ರೇ ನಮಗೆ ಸಮಾಧಾನ. ಕಾಫಿನ ಮಲೆನಾಡಲ್ಲದೆ ದೇಶ ವಿದೇಶಗಳಲ್ಲೂ ಕುಡಿತಾರೆ. ಹಾಗಾಗಿ ಅಂತಹ ಒಂದು ಕಾಫಿಯ ಗಿಡವನ್ನು ನಾನು ನಿಮಗೆ ಇವತ್ತು ತೋರಿಸ್ಕೊಡೋಣ ಅಂದ್ಕೊಂಡಿದ್ದೀನಿ. ಈ ರೀತಿಯಾಗಿ ಮಧುವಣಗಿತ್ತಿಯಾಗಿ ಸಿಂಗಾರ ಆಗಿ ನಿಂತಿದೆಯಲ್ಲ, ಈ ಗಿಡವನ್ನೇ ಕಾಫಿ ಗಿಡ ಅಂತೀವಿ. ಈ ಸಮಯದಲ್ಲಿ ಕಾಫಿ ಬೀಜ ಎಲ್ಲ ಕೊಯ್ದು ಸ್ಪ್ರಿಂಕ್ಲರ್ ಹಾಕಿಸಿದ ಮೇಲೆ ಗಿಡದಲ್ಲಿ ಈ ರೀತಿಯಾಗಿ ಹೂ ಬರುತ್ತೆ. ಈ ಹೂವು ತದನಂತರದಲ್ಲಿ ಕಾಯಾಗಿ ಮುಂದಿನ ವರ್ಷ ಕಾಫಿ ಬೀಜವಾಗಿ ಸಿಗುತ್ತೆ. ಈ ಚಳಿಗಾಲದಲ್ಲಂತೂ ಕಾಫಿ ತೋಟಕ್ಕೆ ಬರೋದೇ ಒಂದು ಸಂಭ್ರಮ ಅಂತ ಹೇಳ್ಬೋದು. ಯಾಕಂದರೆ ಮಲ್ಲಿಗೆ ದಂಡೆ ಮುಡಿದು ಹಸಿರು ಸೀರೆ ಇಟ್ಟು ಮಧುವಣಗಿತ್ತಿ ಹಂಗೆ ತಯಾರಾಗಿರೋ ಈ ಕಾಫಿ ಗಿಡ ನೋಡೋದೇ ಒಂದು ತುಂಬ ಖುಷಿ ಕಣ್ರಿ. ಅದ್ರ ಜೊತೆಗೆ ತೋಟಕ್ಕೆ ಕಾಲಿಟ್ಟಾಗ ಮದುವೆ ಮನೆಗೆ ಬಂದಿದ್ದೀವೇನೋ ಅಂತ ಅನಿಸ್ಬಿಡುತ್ತೆ. ಈ ಮದುವೆ ಮನೆಗೆ ಹೋದರೆ ಮಲ್ಲಿಗೆ, ಸುಗಂಧರಾಜ ಇದೆಲ್ಲ ಪರಿಮಳ ಬೀರ್ತಾ ಇರುತ್ತಲ್ಲ. ಹಾಗೆ ಈ ಚಳಿಗಾಲದ ಸಮಯದಲ್ಲಿ ಕಾಫಿ ತೋಟಕ್ಕೆ ಕಾಲಿಟ್ಟರೆ ನಾವು ಮದುವೆ ಮನೆಗೆ ಕಾಲಿಟ್ಟಿದ್ದೀವಿ ಅಂತ ಅನ್ಸ್ಕೋಬೇಕು. ಅಷ್ಟೊಂದು ಘಮ ಪರಿಮಳ ಕಾಫಿ ತೋಟದಲ್ಲೆಲ್ಲ ಹರಡಿರುತ್ತೆ. ಮಲೆನಾಡಿಗರಿಗಂತೂ ಈ ಸಮಯದಲ್ಲಿ ಕಾಫಿ ತೋಟವನ್ನು ನೋಡೋದೇ ದೊಡ್ಡ ಸಂಭ್ರಮ ಅಂತ ಹೇಳ್ಬೋದು. ನಾವು ಪ್ರತಿ ವರ್ಷ ಈ ಸಂಭ್ರಮವನ್ನು ನೋಡೋದಕ್ಕೆ ಕಾತುರದಿಂದ ಕಾಯ್ತಾ ಇರ್ತೀವಿ ಅಂತಲೇ ಹೇಳ್ಬೋದು. ಈ ಕಾಫಿ ಗಿಡವನ್ನು ನೋಡುವಾಗ ಖಂಡಿತವಾಗ್ಲೂ ತೇಟ್ ಮದುವೆನಗಿತ್ತಿ ನೋಡ್ದಂಗೆ ಆಗುತ್ತೆ. ಜಡೆಗೆ ಮಲ್ಲಿಗೆ ಹೂ ಮುಡ್ಕೊಂಡು ಹಸಿರು ಸೀರೆ ಉಟ್ಕೊಂಡು ಮದುವಣಗಿತ್ತಿನೇ ನಮ್ಮ ತೋಟಕ್ಕೆ ಬಂದಿದ್ದಾಳೆ ಅಂದ್ಕೋಬೇಕು. ಅಷ್ಟು ಸುಂದರವಾಗಿ ಕಾಣೋ ಈ ಕಾಫಿ ಗಿಡದ ಬಗ್ಗೆ, ಮಲೆನಾಡಿನ ಬಗ್ಗೆ ದಿನ ಇಡೀ ಹೇಳಿದರೂ ಮುಗಿಯೋದೇ ಇಲ್ಲ ಕಣ್ರಿ. ಹಾಗಾದರೆ ನಿಮಗೆ ಈ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಂಡು ಇನ್ನೊಂದು ವಿಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ. ಹೋಗಿ ಬರಲಾ? ನಮಸ್ಕಾರ, ಎಲ್ರಿಗೂ ಶುಭವಾಗಲಿ.